ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಆರೋಪ ಮಾಡೋದ್ರ ಮೂಲಕ ದೇವರಾಜೇಗೌಡರು ಕೊಟ್ಟಿರೋದ್ರ ಬಗ್ಗೆ ಈಗಷ್ಟೇ ನಾವು ಹೇಳ್ತಾ ಇದ್ವಿ. ಬಟ್ ಇಡೀ ಆರೋಪದಲ್ಲಿ ಪದೇ ಪದೇ ಅವರು ತೆಗೆದುಕೊಳ್ತಾ ಇರುವಂತಹ ಹೆಸರು ಒಂದೇ, ಅದು ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಪದೇ ಪದೇ ಆರೋಪವನ್ನ ಮಾಡೋದನ್ನ ಮುಂದುವರಿಸಿದ್ದಾರೆ ದೇವರಾಜೇಗೌಡರು. ಮೊದಲು ಆಡಿಯೋ ಬಿಡುಗಡೆ, ಇದೀಗ ಶತಕೋಟಿ ಆಫರ್ನ ಬಾಂಬ್. ಡಿಕೆಶಿ ವಿರುದ್ಧ 100 ಕೋಟಿ ಆರೋಪಕ್ಕೆ ಕಾರಣ ಹಾಗಾದ್ರೆ ಏನು? ಶತಕೋಟಿ ಆಫರ್ ಆರೋಪಕ್ಕೆ ಸಾಕ್ಷಿ ಇದೆಯಾ? ಸಾಕ್ಷಿ ಇಟ್ಕೊಂಡೇ ಅವರು ಈ ರೀತಿಯಾಗಿ ಬಹಿರಂಗವಾಗಿ ಮಾತಾಡೋದಕ್ಕೆ ಮುಂದಾಗಿದ್ದಾರಾ? ಸಂಧಾನಕಾರರನ್ನ ಡಿಕೆಶಿ ಕಳಿಸಿದ್ದ ವಿಡಿಯೋ ಸಾಕ್ಷಿಯನ್ನ ಕೂಡ ಅವರು ಇಟ್ಕೊಂಡಿದ್ದಾರಾ? ಎಲ್ಲಾ ಸಾಕ್ಷಿ ಬಿಡುಗಡೆಯನ್ನ ದೇವರಾಜೇಗೌಡರು ಮಾಡೋದಾದ್ರೆ ಯಾವಾಗ, ಹೇಗೆ, ಎಲ್ಲಿ, ಯಾವ ಪ್ರಮಾಣದಲ್ಲಿ ಅದು ಅವ್ರು ಹೇಳ್ತಾ ಇರುವಂತಹ ಮಾತನ್ನ ಕನ್ವಿನ್ಸ್ ಮಾಡುತ್ತೆ ಅಂತ 4 ಪ್ರಶ್ನೆಗಳ ಜೊತೆಗೆ ಬರ್ತಾ ಇದೆ. ದೇವರಾಜೇಗೌಡರು ಪದೇ ಪದೇ ಹೇಳ್ತಾ ಇರುವಂತಹ ಹೆಸರು ಡಿಕೆ ಶಿವಕುಮಾರ್. ಸಣ್ಣದಾಗಿ ಒಂದು ಆಡಿಯೋ ತುಣುಕನ್ನ ಬಿಟ್ಟಿದ್ರು, ಬಟ್ ಅದ್ರಲ್ಲಿ ಕಂಟೆಂಟ್ ಏನಿರಲಿಲ್ಲ. ಲಾಸ್ಟ್ ಟೈಮ್ ಅವರು ಸುದ್ದಿಗೋಷ್ಠಿ ನಡೆಸಿದಾಗ ನಿನ್ನೆ ಕೂಡ ಸುದೀರ್ಘವಾದಂತಹ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಸೊ ಈ ಆರೋಪಕ್ಕೆ ಏನಿದೆ ಅಟ್ಯಾಚ್ಡ್ ಪ್ರೂಫ್ ಅನ್ನೋದು ಕುತೂಹಲ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದಾನಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿಕೆ ಶಿವಕುಮಾರ್. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಒಬ್ಬ ಸಿಟ್ಟಿಂಗ್ DCM ಬಗ್ಗೆ ಇಂಥದ್ದೊಂದು ಆರೋಪ ಮಾಡಬೇಕಂದ್ರೆ ಒಂದು ಎದೆಗಾರಿಕೆ ಅನ್ನುವಂತಹ ವಿಚಾರ ಬೇರೆ, ಆದರೆ ಪ್ರೂಫ್ ಇರಲೇಬೇಕು, ಇಲ್ಲಾಂದ್ರೆ ಕಾನೂನು ಸಂಕಷ್ಟದಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ ಅನ್ನುವಂತಹ ಪ್ರಶ್ನೆ. ಇದೆಲ್ಲದರ ಅರಿವಿದ್ದೆ ಅವ್ರು ಮಾಡಿದ್ರ? ಮತ್ತೆ DCM ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಅವ್ರ ಹೆಸರನ್ನ ಇಂಥ ಪ್ರಕರಣದಲ್ಲಿ ಎಳೆದು ತರ್ತಾ ಇದ್ರು, ಅವ್ರು ಯಾಕೆ ಕಾನೂನಾತ್ಮಕ ಹೆಜ್ಜೆಗಳನ್ನ ಇಡ್ತಾ ಇಲ್ಲ? ಈ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಮಮತಾ, ಹೌದು. ಯಾಕೆಂದ್ರೆ ಕಳೆದ ಬಾರಿ DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿರುವಂತಹ 30 ಸೆಕೆಂಡ್ 40 ಸೆಕೆಂಡ್ ಆಡಿಯೋನ ರಿಲೀಸ್ ಮಾಡಿದ್ರು. ಅವತ್ತು ಕೂಡ DK ಶಿವಕುಮಾರ್ ನನ್ನ ಆಡಿಯೋ ಅಲ್ಲ, ನಾನು ಮಾತಾಡೇ ಇಲ್ಲ ಅನ್ನುವಂಥ ಮಾತುಗಳನ್ನೇನು ಹೇಳಿರಲಿಲ್ಲ. ಪದೇ ಪದೇ ದೇವರಾಜೇಗೌಡರು ಕೂಡ DK ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದೆಲ್ಲದರ ಸೂತ್ರಧಾರಿ DK ಶಿವಕುಮಾರ್ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನೆನೆ ಅನೇಕ ವಿಚಾರಗಳನ್ನ ದಾಖಲಾತಿ ಸಮೇತ ಹೇಳಿದ್ದಾರೆ. 100 ಕೋಟಿ ಡೀಲ್ ನನ್ನ ಒಪ್ಪಿಸಿದ್ರು, ನನಗೆ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಬೇಕು, ಅವ್ರ ಮೇಲೆ ಆರೋಪ ಮಾಡಬೇಕು, ಅಡ್ವಾನ್ಸ್ ಆಗಿ 5 ಕೋಟಿಯನ್ನ ಬೌರಿಂಗ್ ಕ್ಲಬ್ ನ ಕೊಠಡಿಯಲ್ಲಿ ನನಗೆ ರೆಡಿ ಮಾಡ್ಕೊಂಡಿದ್ರು. ಇದೆಲ್ಲವೂ ಕೂಡ ಹೇಳ್ತಿರೋದ್ರಿಂದ ಅವರ ಬಳಿ ಯಾವುದೋ ಒಂದು ಪ್ರಬಲವಾದಂತಹ ಸಾಕ್ಷಿ ಇರಬಹುದು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಅವರು ಕೂಡ ವಕೀಲರು, ಏನೇ ಆರೋಪ ಮಾಡಿದ್ರು ಕೂಡ ಅದಕ್ಕೆ ದಾಖಲಾತಿಗಳು ಇರಬೇಕು ಅನ್ನುವಂತಹ ಪರಿಜ್ಞಾನ ಅವ್ರಿಗೂ ಇದೆ. ಮತ್ತೆ ಅವರು ಆರೋಪ ಮಾಡ್ತಿರುವಂಥದ್ದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳ ಮೇಲೆ. ಅಷ್ಟು ಸುಲಭ ಅಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ದಾಖಲಾತಿ ಇರಲೇಬೇಕು. ಅದು ಆಡಿಯೋ ದಾಖಲಾತಿನ DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದು. ಯಾಕೆಂದ್ರೆ ಅವರೇ ಹೇಳಿದ್ರು, ಸುಮಾರು 2.5 ಗಂಟೆಯಷ್ಟು ನನ್ನ ಜೊತೆ DK ಶಿವಕುಮಾರ್ ಅವರು ಮಾತಾಡಿರುವಂತ ಆಡಿಯೋ ಇದೆ. ಆ ಆಡಿಯೋ ಹೊರಗಡೆ ಬಂದ್ರೆ DK ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತ ಬಾಂಬನ್ನ ಸಿಡಿಸಿದ್ರು. ಹಾಗಾಗಿ ನಿನ್ನೆಯ ಒಂದು ಆರೋಪಕ್ಕೂ ಅವ್ರ ಹತ್ರ ಏನಾದ್ರು ದಾಖಲಾತಿಗಳು ಇದಾವ ಅನ್ನುವಂತಹ ಒಂದಿಷ್ಟು ಅನುಮಾನಗಳು, ಚರ್ಚೆಗಳು ಕಾಡ್ತಿದ್ದಾವೆ. ಎರಡನೇದು, ಬೌರಿಂಗ್ ಕ್ಲಬ್ ನಲ್ಲಿ ಕೊಠಡಿಯಲ್ಲಿ 5 ಕೋಟಿ ಹಣವನ್ನ ಅಡ್ವಾನ್ಸ್ ತಂದಿದ್ರು ಅನ್ನೋದಕ್ಕೆ ಅದಕ್ಕೇನಾದ್ರೂ ವಿಡಿಯೋ ಸಾಕ್ಷಿಗಳು, ಆಡಿಯೋ ಸಾಕ್ಷಿಗಳು ಇರಬಹುದಾ? ಸೊ ಇದೆಲ್ಲವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ವೇಳೆ ದೇವರಾಜೇಗೌಡರು ಇದೆಲ್ಲವನ್ನ ಕೊಡೋದಾದ್ರೆ ಅದು ಎಷ್ಟು ಸತ್ಯ ಎಷ್ಟು ಸರಿ ಅನ್ನುವಂಥದ್ದು ಹೊರಗಡೆ ಬರ್ತದೆ. ಈಗ ಅವರು SIT ಕಸ್ಟಡಿಯಲ್ಲಿ ಇದ್ದಾರೆ. ಅವರು ಹೊರಗಡೆ ಬಂದ ಮೇಲೆ ಇದೆಲ್ಲಕ್ಕೂ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಹೊರಗಡೆ ಬಂದ ಮೇಲೆ ಎಲ್ಲದಕ್ಕೂ ದಾಖಲಾತಿಗಳನ್ನು ಒದಗಿಸಬೇಕಾಗುತ್ತೆ. ಒಂದು ಸತ್ಯ, ಇದುವರೆಗೂ DK ಶಿವಕುಮಾರ್ ಅವರು ಎಲ್ಲೂ ಕೂಡ ನಾನು ಅವ್ರ ಜೊತೆ ಮಾತನಾಡಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಗಟ್ಟಿ ಧ್ವನಿಯಲ್ಲಿ ಹೇಳಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ದೇವರಾಜೇಗೌಡರ ಬಳಿ ದಾಖಲಾತಿಗಳು ಇರಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಅಥವಾ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಮಮತಾ, ರೈಟ್. ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.